ಒಂದೇ ಸರ್ವರ್ ಅಲ್ಲಿ ದೇಶದ ಮತದಾರರ ಪಟ್ಟಿಯ ಎಲ್ಲ ಚಿತ್ರಣ ಅದರಲ್ಲಿರುತ್ತೆ. ಅವನು ಎರಡೆರಡು ರಾಜ್ಯಗಳಲ್ಲಿ ಮತದಾನ ಮಾಡುವಂತಹ ಪ್ರಸಂಗಗಳು ತುಂಬ ಕಡಿಮೆ ಆಗ್ತವೆ, ವಿರಳಾತಿ ವಿರಳವಾಗ್ತವೆ ಅಂತಲೇ ಹೇಳ್ಬೋದು. ಕಳೆದ ಚುನಾವಣೆಯಲ್ಲಿ BJP ಒಂದು ಪ್ರಮಾಣವನ್ನು ಮಾಡಿತ್ತು, 1 ಲಕ್ಷ ಉದ್ಯೋಗಗಳನ್ನು ಕೊಡ್ತೀವಿ ಅಂತ. ಅದು ಖಾಸಗಿ ಆಗಿರ್ಬೋದು, ಸರ್ಕಾರಿ ಉದ್ಯೋಗಗಳಾಗಿರ್ಬೋದು. ಆದರೆ ಈಗಿನ ಅಂಕಿಅಂಶಗಳೇನು ಹೇಳ್ತಿದೆ ಅಂದರೆ 1,65,000 ಉದ್ಯೋಗಗಳನ್ನು ನಿರುದ್ಯೋಗಿಗಳಿಗೆ ಅಸ್ಸಾಂನಲ್ಲಿ ಕೊಡಲಾಗಿದೆ ಅಂತ. ಹಾಗಾಗಿ ಇತ್ತೀಚೆಗೆ ಹೊರಬೀಳ್ತಾ ಇರುವಂಥ ಚುನಾವಣಾ ಸಮೀಕ್ಷೆಗಳನ್ನು ನೋಡುವಾಗ ಹೇಮಂತ ಬಿಶ್ವ ಶರ್ಮಾ ಅವರು ಜನರ ಒಂದು ವಿಶ್ವಾಸವನ್ನು ಗಳಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ನಾನು ಮೊದಲೇ ನಿಮಗೆ ಸ್ಪಷ್ಟಪಡಿಸಿದಂತೆ ಬೇರೆ ದೇಶಗಳಿಗೂ ನಮ್ಮ ದೇಶಕ್ಕೂ ಇರುವಂಥ ವ್ಯತ್ಯಾಸವನ್ನು ನಾವು ನೋಡಿದಾಗ ಜನರು ವದಂತಿಗಳಿಗೆ, ಅಪಪ್ರಚಾರಗಳಿಗೆ, ಆಮಿಷಗಳಿಗೆ ಬಲಿಯಾಗ್ಬಿಟ್ಟು ಮತದಾನವನ್ನು ಮಾಡಿ ತಮಗೆ ದೀರ್ಘಕಾಲದಲ್ಲಿ ಒಂದು ವ್ಯವಸ್ಥಿತವಾದ ಆಡಳಿತವನ್ನು ಕೊಡುವಂಥ ಸರ್ಕಾರವನ್ನು, ಅಸ್ಸಾಂನ ರಾಜಕೀಯ ಚಿತ್ರಣ ತುಂಬ ಭಯಾನಕವಾಗಿದೆ. ಒಂದೇ ಒಂದು ಬಾರಿಯಲ್ಲಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸುವಂಥ ಸರ್ಕಾರ ಬರಲಿಲ್ಲ ಅಂದರೆ, ರಾಜ್ಯವನ್ನು ಅಕ್ರಮ ನುಸುಳುಕೋರರ ಒಂದು ತಾಣವನ್ನಾಗಿ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂಥ ಸರ್ಕಾರ ಬರಲಿಲ್ಲ ಅಂದರೆ ಮುಗ್ದೇ ಹೋಯ್ತು ಕತೆ. ಇನ್ನೊಂದು 10-20% ಜನ ಏನಾದರೂ ಜಾಸ್ತಿ ಆಗೋದ್ರೆ ಮುಂದೆ ಅಲ್ಲಿ ಯಾವತ್ತಿಗೂ ಕೂಡ ಈ ದೇಶದ ಮೂಲ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಸರ್ಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಇರಾನ್ನ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿ ಮಾಡಿದ್ರಿಂದ ಭಾರತಕ್ಕೆ ಸಿಗಬೇಕಾಗಿರುವಂತಹ ಕಚ್ಚಾ ತೈಲಗಳು ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ. ಇದು ಜಗತ್ತನ್ನು ಕಾಡುತ್ತಿರುವಂತಹ ಪ್ರಶ್ನೆ. ಅಂದರೆ ED ಅವರು ಆಕ್ರಮಣ ಮಾಡಿದಾಗ ಅಲ್ಲಿಗೆ ನೇರವಾಗಿ ನುಗ್ಗಿ ಅಲ್ಲಿದ್ದಂಥ ಮೂಲ ದಾಖಲೆಗಳನ್ನು ಎತ್ಕೊಂಡು ಓಡೋದಂಥ EM, ಆಮೇಲೆ ರಾಷ್ಟ್ರಪತಿಗಳು ಭೇಟಿ ಕೊಟ್ಟಾಗ ಎಲ್ಲಿಗೆ, ಪಶ್ಚಿಮ ಬಂಗಾಳಕ್ಕೆ, ಅಂದರೆ ಸಿಲಿಗುರಿ ಕಾರಿಡಾರ್ಗೆ ಯಾವುದೋ ಒಂದು ಚಲನಚಿತ್ರೋತ್ಸವದ ಏನೋ ಒಂದು ಕಾರ್ಯಕ್ರಮ ನಡೆಯುವಾಗ, ಆದಿವಾಸಿ ಭಾಷೆಗಳದ್ದು ಇದು ಚಲನಚಿತ್ರೋತ್ಸವ ನಡೆಯುವಾಗ ಯಾವುದೇ ಒಂದು ಕಾರ್ಯಪದ್ಧತಿಯನ್ನು ಪಾಲಿಸಲಿಲ್ಲ. ಯಾವೊಬ್ಬ ಅಧಿಕಾರಿಯೂ, ಮುಖ್ಯಮಂತ್ರಿಯೂ, ರಾಜ್ಯಪಾಲರ ಸಮೇತ ಯಾರೂ ಅಲ್ಲಿ ಉಪಸ್ಥಿತಿ ಇರಲಿಲ್ಲ. ಈಗ ರಾಷ್ಟ್ರಪತಿಗಳ ಭವನಕ್ಕೆ EM 2 ಬಾರಿ ಪತ್ರವನ್ನು ಬರೀತಿದ್ದಾರೆ ಮಮತಾ ದೀದಿಯವರು, ನನಗೆ ಭೇಟಿಗೆ ಅವಕಾಶವನ್ನು ಕೊಡಿ ಅಂತ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಮೋದಿಜಿಗೆ ಶುರುವಾಗೋಯಿತು ಸತ್ವ ಪರೀಕ್ಷೆ. ಹೌದು ಸ್ನೇಹಿತರೆ, ನಿಮ್ಮೆದುರಿಗೆ ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಬಹಳ ಪ್ರಮುಖವಾದ ಕಾರಣ ಇದೆ. ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ನು 5 ರಾಜ್ಯಗಳ ಚುನಾವಣೆಯನ್ನು ಘೋಷಣೆ ಮಾಡಿದೆ. ಹಲವಾರು ಉಪಚುನಾವಣೆಗಳಿಗೆ ದಿನಾಂಕವನ್ನು ಘೋಷಣೆ ಮಾಡಿದೆ. ಅದರಲ್ಲಿ 4 ಸಂಪೂರ್ಣ ಪ್ರಮಾಣದ ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ. ತಮಿಳುನಾಡು, ಕೇರಳ, ಅಸ್ಸಾಮು ಮತ್ತು ಪಶ್ಚಿಮ ಬಂಗಾಳ 4 ರಾಜ್ಯಗಳ ಚುನಾವಣೆ, ಮತ್ತು ಪುದುಚೇರಿದು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ. ಈ ಚುನಾವಣೆ ಯಾಕಿಷ್ಟು ಮಹತ್ವವನ್ನು ಪಡ್ಕೊಂಡಿದೆ? ಮೋದಿ ಅವ್ರಿಗೆ ಯಾಕೆ ಈ ರೀತಿಯಾಗಿ ಸತ್ವ ಪರೀಕ್ಷೆ ಎದುರಾಗ್ತಿದೆ? ಮತ್ತು ಈ ಚುನಾವಣೆಯನ್ನು ಗೆಲ್ಲುವಂತಹ ಅನಿವಾರ್ಯತೆ ಮೋದಿಜಿಯವರ ಸರ್ಕಾರಕ್ಕೆ ಏಕಿದೆ? ಇದನ್ನು ಗೆಲ್ಲದೆ ಹೋದರೆ ಮುಂದೆ ರಾಷ್ಟ್ರದ ಚಿತ್ರಣ ಹೇಗಾಗ್ಬೋದು ಅನ್ನುವಂಥ ಹಲವಾರು ಪ್ರಶ್ನೆಗಳು, ನಿಗೂಢವಾದ ಪ್ರಶ್ನೆಗಳು, ಮಹತ್ತರವಾದ ಪ್ರಶ್ನೆಗಳು ನನ್ನನ್ನು ಇವತ್ತು ಕಾಡ್ತಿರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಈಗ ಇರಾನ್ನ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿ ಮಾಡಿದ್ರಿಂದ ಭಾರತಕ್ಕೆ ಸಿಗಬೇಕಾಗಿರುವಂತಹ ಕಚ್ಚಾ ತೈಲಗಳು ಸಿಗ್ತಾ ಇಲ್ಲ ಸರಿಯಾದ ಸಮಯಕ್ಕೆ. ಇದು ಜಗತ್ತನ್ನು ಕಾಡುತ್ತಿರುವಂತಹ ಪ್ರಶ್ನೆ. ಆದರೆ ಬೇರೆ ದೇಶಗಳಿಗೂ ನಮ್ಮ ದೇಶಕ್ಕೂ ಇರುವಂತಹ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬೇರೆ ದೇಶದಲ್ಲಿರುವಂಥ ಜನಗಳು ಅಪ್ಪಟ ದೇಶ ಪ್ರೇಮಿಗಳಾಗಿರ್ತಾರೆ. ಅವರು ಎಲ್ಲ ಸಂಗತಿಗಳನ್ನು ವಿಮರ್ಶೆ ಮಾಡಿ ನಿರ್ಧಾರವನ್ನು ತಗೊತಾರೆ. ಆದರೆ ನಮ್ಮ ದೇಶದಲ್ಲಿ ವಿರೋಧ ಪಕ್ಷಗಳು ಹಬ್ಬಿಸುವಂತಹ ವದಂತಿಗಳಿಗೆ ಜನಗಳು ಬಲಿಯಾಗೋಗ್ಬಿಡ್ತಾರೆ. ತಪ್ಪಾದಂಥ ಸರ್ಕಾರಗಳನ್ನು ಆಯ್ಕೆ ಮಾಡ್ತಾರೆ, ಅಸಮರ್ಥ ನಾಯಕರನ್ನು ಆಯ್ಕೆ ಮಾಡ್ತಾರೆ, ಅಸಮರ್ಥವಾದ ಸರ್ಕಾರವನ್ನು ಆಯ್ಕೆ ಮಾಡಿಬಿಟ್ಟು ಅಧಿಕಾರಕ್ಕೆ ತೊಗೊಂಬಂದ್ಬಿಡ್ತಾರೆ. ಈ ಒಂದು ಗಂಭೀರವಾದ ಸಮಸ್ಯೆ ಇವತ್ತು ಭಾರತವನ್ನು ಕಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವಿವತ್ತು ಪುದುಚೇರಿಯನ್ನು ಬಿಡೋಣ. ಪುದುಚೇರಿಯಲ್ಲಿ NDA ಮೈತ್ರಿಕೂಟ ಅಲ್ಲಿ AINRC ಅನ್ನುವಂಥ ಒಂದು ಪಕ್ಷದ ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿದೆ. ಅಲ್ಲಿರ್ತಕ್ಕಂಥದ್ದು ಕೇವಲ 30 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ 6 BJP, AINRC ಅನ್ನೋದು 10 ಇದೆ, ಬಹುಮತ ಇದೆ ಸರ್ಕಾರ. ಅದನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಇನ್ನು ಕೇರಳದ ವಿಚಾರಕ್ಕೆ ಬರೋದಾದರೆ, ಕೇರಳದಲ್ಲಿ ಯಾವುದು ಖಾತೆಯನ್ನೇ ತೆರೆಯಲ್ಲ,
BJP ಇವತ್ತವರೆಗೂ ಮೊನ್ನೆ ಏನೋ ತಿರುವನಂತಪುರಂ ಒಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರವನ್ನು ಪಡ್ಕೊಂಡಿದೆ. ಆ ದೃಷ್ಟಿಕೋನದಿಂದ ನೋಡುವಾಗ ಅಲ್ಲಿ ರಾಜೀವ್ ಚಂದ್ರಶೇಖರ್ ಅವರು ಮತ್ತು ಶಶಿ ತರೂರ್ ಅವ್ರನ್ನ ತರುವಂಥ ಪ್ರಯತ್ನ ಆಯಿತು. ಶಶಿ ತರೂರ್ ಅವರು ಬರ್ತಾರೋ ಇಲ್ವೋ ಇನ್ನೂ ಯಾವುದೇ ಸ್ಪಷ್ಟತೆ ಇಲ್ಲ. ಹಾಗಾಗಿ ಕೇರಳ ಪುದುಚೇರಿದಾಯಿತು. ಇನ್ನು ತಮಿಳುನಾಡಿನ ವಿಷಯಕ್ಕೆ ಬರೋದಾದರೆ ಅಲ್ಲೂ ಕೂಡ BJP ಏನು ಅಂತ ಹೇಳ್ಕೊಳೋ ಅಂಥ ಸಾಧನೆಯನ್ನು ಏನು ಮಾಡೋದಿಲ್ಲ. ಆದರೆ ತನ್ನ ಶೇಕಡಾವಾರು ಮತವನ್ನು ಹೆಚ್ಚಿಗೆ ಮಾಡ್ಕೊಬೋದು ಅಥವಾ ಕೆಲವು ಖಾತೆಗಳನ್ನು ತೆರಿಬೋದು. ವಿಜಯ್ ಅವ್ರಿಗೆ DCMನ ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳುವಂಥ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ಹೋರಾಟ ನಡೀತಿದೆ. ಅವರ ಜೊತೆಯಲ್ಲಿ ಒಂದು ಮೈತ್ರಿಯನ್ನು ಮಾಡ್ಕೊಳ್ಳೋವಂಥ ಪ್ರಯತ್ನಗಳು ನಡೀತಿದೆ. ಅದಕ್ಕೇನಾದರೂ ಒಂದು ಪುಷ್ಟಿ ಸಿಕ್ಕಿದ್ರೆ ಒಂದಷ್ಟು ಬೆಳವಣಿಗೆಯನ್ನು BJP ತಮಿಳುನಾಡಿನಲ್ಲಿ ಕಾಣ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಳೋಣ. ಈಗ 3 ಸ್ಟೇಟ್ ಆಯಿತು. ಇನ್ನು ಉಳಿದಿದ್ದು 2 ಯಾವುದು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮು. ಪಶ್ಚಿಮ ಬಂಗಾಳಕ್ಕಿಂತ ಭಯಂಕರವಾಗಿರುವಂಥ ಸನ್ನಿವೇಶವನ್ನು ಎದುರಿಸ್ತಾ ಇರತಕ್ಕಂಥದ್ದು ಅಸ್ಸಾಮು. ನಾವು ಪಶ್ಚಿಮ ಬಂಗಾಳದನ್ನು ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಮಾಲ್ಡಾ, ಮುರ್ಷಿದಾಬಾದ್ನಂತಹ ಮತ್ತು ಪೂರ್ವಾಂಚಲ ಅಂತೇಳುವಂಥ ಹಲವಾರು ಜಿಲ್ಲೆಗಳು ಇವತ್ತು ಬಾಂಗ್ಲಾದೇಶವನ್ನು ಸುತ್ತುವರೆದಿದೆ. ಹಾಗೆಯೇ ಅಸ್ಸಾಮು ಕೂಡ 4 ಜಿಲ್ಲೆಗಳಿಂದ ಇದು ಸುತ್ತುವರೆದಿದೆ, ಅಂದರೆ ಬಾಂಗ್ಲಾದೇಶದ ಬಾರ್ಡರನ್ನು ಸುತ್ತುವರೆದಿದೆ. ಇಲ್ಲಿ ನಾವು ಪಶ್ಚಿಮ ಬಂಗಾಳದ ವಿಷಯವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ತಗೊಳ್ತೀವಿ. ಈಗ ಮೋದಿ ಸರ್ಕಾರ ಅಸ್ಸಾಂ ಯಾಕೆ ಅತ್ಯಂತ ಭಯಂಕರವಾದ ಸನ್ನಿವೇಶದಲ್ಲಿದೆ ಅನ್ನುವಂಥ ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಒಂದು ರಾಷ್ಟ್ರೀಯವಾದಿ ಪಕ್ಷ ಆಡಳಿತಕ್ಕೆ ಬಂದರೆ ಏನೆಲ್ಲ ಒಂದು ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಅಸ್ಸಾಮನ್ನು ನೋಡಿದಾಗ ನಮಗೆ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಅಸ್ಸಾಮಲ್ಲಿ ಆ ರೀತಿಯಾದ ತಳಮಟ್ಟದ ಕೆಲಸಗಳನ್ನು NDA ಮೈತ್ರಿಕೂಟ ಅಲ್ಲಿ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡಿ, ಅಸ್ಸಾಂನ ಒಂದು ಜನಸಂಖ್ಯೆಯ ಚಿತ್ರಣ ಇವತ್ತು ಹೇಗಿದೆ ಅಂತೇಳಿದ್ರೆ, ಒಂದು ಕಡೆ ಆದಿವಾಸಿಗಳು, ಒಂದು ಕಡೆ ಬುಡಕಟ್ಟು ಜನಾಂಗ ಮತ್ತು ಮುಸಲ್ಮಾನರು ಅತಿ ಹೆಚ್ಚಾಗಿ ವಾಸ ಮಾಡುವಂತಹ ಒಂದು ರಾಜ್ಯವಾಗಿ ಇವತ್ತು ಅಸ್ಸಾಂ ಇರತಕ್ಕಂಥದ್ದು. ಅಂದರೆ ಶೇಕಡ 40% ಮುಸಲ್ಮಾನರನ್ನು ಹೊಂದಿರತಕ್ಕಂಥದ್ದು. BJP ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಈ ಗೌರವ್ ಗೊಗೊಯ್ ಅವರಿದ್ದಾರಲ್ಲ, ಈ ಸಂಸತ್ತಲ್ಲಿದ್ದಾರಲ್ಲ, ಅವರ ತಂದೆಯವರು ತರುಣ್ ಗೊಗೊಯ್ ಅವರು 15 ವರ್ಷಗಳ ಕಾಲ ಅಸ್ಸಾಮನ್ನು ಆಳ್ವಿಕೆ ನಡೆಸಿದಂಥ ಒಬ್ಬರು ಮುಖ್ಯಮಂತ್ರಿ. ಹಾಗಾಗಿ ಅಲ್ಲಿ ಅಕ್ರಮ ನುಸುಳುಕೋರರ ಒಂದು ಸುರಕ್ಷಿತವಾದ ಅಡ್ಡೆ ಆಗೋಗ್ಬಿಟ್ಟಿತ್ತು ಯಾವುದು ಅಸ್ಸಾಂ. ಮತ್ತು ನೆರೆ ಬಂದರೆ ಎಲ್ಲ ಕಡೆ ಕೊಚ್ಕೊಂಡು ಹೋಗ್ತಿತ್ತು. ಆದರೆ ಇವತ್ತು BJP ಸರ್ಕಾರ 10 ವರ್ಷದಿಂದ ಅಲ್ಲಿ ಅಧಿಕಾರದಲ್ಲಿದೆ. ಹಲವಾರು ಸುಧಾರಣಾ ಕೆಲಸಗಳನ್ನು ಮಾಡಿರೋದು ಮೇಲ್ನೋಟಕ್ಕೆ ಇಲ್ಲಿ ಗಮನಕ್ಕೆ ಬರ್ತಿದೆ. ಹಾಗಾಗಿ ಇತ್ತೀಚೆಗೆ ಹೊರಬೀಳ್ತಾ ಇರುವಂಥ ಚುನಾವಣಾ ಸಮೀಕ್ಷೆಗಳನ್ನು ನೋಡುವಾಗ ಹೇಮಂತ ಬಿಶ್ವಾ ಶರ್ಮಾ ಅವರು ಜನರ ಒಂದು ವಿಶ್ವಾಸವನ್ನು ಗಳಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ನಾನು ಮೊದಲೇ ನಿಮಗೆ ಸ್ಪಷ್ಟಪಡಿಸಿದಂತೆ ಬೇರೆ ದೇಶಗಳಿಗೂ ನಮ್ಮ ದೇಶಕ್ಕೂ ಇರುವಂಥ ವ್ಯತ್ಯಾಸವನ್ನು ನಾವು ನೋಡಿದಾಗ ಜನರು ವದಂತಿಗಳಿಗೆ, ಅಪಪ್ರಚಾರಗಳಿಗೆ, ಆಮಿಷಗಳಿಗೆ ಬಲಿಯಾಗ್ಬಿಟ್ಟು ಮತದಾನವನ್ನು ಮಾಡಿ ತಮಗೆ ದೀರ್ಘಕಾಲದಲ್ಲಿ ಒಂದು ವ್ಯವಸ್ಥಿತವಾದ ಆಡಳಿತವನ್ನು ಕೊಡುವಂಥ ಸರ್ಕಾರವನ್ನು, ತಮಗೆ ಸುರಕ್ಷತೆಯನ್ನು ಕೊಡುವಂಥ ಸರ್ಕಾರವನ್ನು ಕಳ್ಕೊಂಬಿಟ್ಟು ಅಸಮರ್ಥವಾದ ಸರ್ಕಾರವನ್ನು ತಗೊಂಬಂದು ಪ್ರತಿಷ್ಠಾಪನೆ ಮಾಡೋದರಲ್ಲಿ ನಮ್ಮ ಜನರು ಎತ್ತಿದ ಕೈ ಅಂತಲೇ ಹೇಳ್ಬೋದು. ಹಾಗಾಗಿ ಅಸ್ಸಾಂನ ಚಿತ್ರಣ ತುಂಬ ಭಯಾನಕವಾಗಿದೆ. ಯಾಕೆ ಅಂತ ಹೇಳಿದ್ರೆ ಹೇಳಿ ಕೇಳಿ ಅಲ್ಲಿ 40% ಮುಸಲ್ಮಾನರಿರ್ತಕ್ಕಂಥದ್ದು. ಈಗ SIR ನಡೆದ ಮೇಲೆ ಒಂದು ಸುಧಾರಣೆಯನ್ನು ಕೇಂದ್ರ ಚುನಾವಣಾ ಆಯೋಗ ಈ ಚುನಾವಣೆಯಿಂದ ಹೊರಗಡೆಗೆ ತೊಗೊಂಬರ್ತಿದೆ. ಅಂದರೆ ಅಭಿವೃದ್ಧಿ ಮಾಡಿದೆ ಒಂದು ತಂತ್ರಜ್ಞಾನನ. ಅದನ್ನು ECINET ಅಂತ ಕರೀತಾರೆ. ಈ ECINET ಏನಂದರೆ ಯಾವ್ಯಾವ ರಾಜ್ಯಗಳು, ಇವಾಗ ಬಿಹಾರ SIR ಆಗಿದೆ, ಅದನ್ನು ECINETನ ಒಳಗಡೆಗೆ ತೊಗೊಂಬರಲಾಗುತ್ತೆ. ಈಗ ಯಾವ್ಯಾವುದು ಪಂಚರಾಜ್ಯಗಳ ಇದು ಚುನಾವಣೆ ನಡೆದಿದೆಯಲ್ಲ, ಇಲ್ಲೆಲ್ಲ SIR ನಡೀತಿದೆಯಲ್ಲ, ಅದನ್ನು ECINETನ ಅಡಿಯಲ್ಲಿ ತೊಗೊಂಬರೋಕ್ಕಾಗುತ್ತೆ. ಇದನ್ನು ತೊಗೊಂಬಂದಾಗ ಏನಾಗುತ್ತೆ ಅಂದರೆ ಒಂದೇ ಸರ್ವರ್ ಅಲ್ಲಿ ದೇಶದ ಮತದಾರರ ಪಟ್ಟಿಯ ಎಲ್ಲ ಚಿತ್ರಣ ಅದರಲ್ಲಿರುತ್ತೆ. ಅವನು 2 ರಾಜ್ಯಗಳಲ್ಲಿ ಮತದಾನ ಮಾಡುವಂತಹ ಪ್ರಸಂಗಗಳು ತುಂಬ ಕಡಿಮೆ ಆಗ್ತವೆ, ವಿರಳವಾಗ್ತವೆ ಅಂತಲೇ ಹೇಳ್ಬೋದು. ಹಾಗಾಗಿ ECINET ತುಂಬ ಪ್ರಭಾವವನ್ನು ಪಡ್ಕೊಳುತ್ತೆ. ಈಗ ಅಸ್ಸಾಂನ ಚಿತ್ರಣಕ್ಕೆ ಬರೋದಾದರೆ ಸಮೀಕ್ಷೆಗಳು ಹೇಳ್ತಿರುವಂತೆಯೇ 40-45% ಮತಗಳನ್ನು ಈ ಬಾರಿಯ ಚುನಾವಣೆಯಲ್ಲಿ ಹೇಮಂತ ಬಿಸ್ವಾ ಶರ್ಮಾ ಅವರ ಒಂದು ಸರ್ಕಾರ ತಗೊಳುತ್ತೆ, ಅಧಿಕಾರವನ್ನು ಹಿಡಿದಿಟ್ಕೊಳ್ಳುತ್ತೆ ಅಂತ ಹೇಳೋದಾದ್ರೂ ನನ್ನನ್ನು ಕಾಡ್ತಿರೋವಂಥ ಪ್ರಶ್ನೆ ಅದಲ್ಲ. ಯಾಕೆ ಅಂತ ಹೇಳಿದ್ರೆ ತರುಣ್ ಗೊಗೊಯ್ ಅವರ ಕಾಲಕ್ಕೂ ಮತ್ತು ಅದರ ಹಿಂದಿನ ಕಾಲಕ್ಕೂ ತುಂಬ ಕಷ್ಟ ಇದೆ.
ಅಲ್ಲಿ ಅಸ್ಸಾಮಿಗರು ತಮ್ಮ ಮೂಲ ಸ್ವರೂಪವನ್ನು ಉಳಿಸ್ಕೊಳೋದಕ್ಕೆ ಹೊಡೆದಾಡಿದ್ದಾರೆ. ಅಲ್ಲಿನ ವಿದ್ಯಾರ್ಥಿ ಪರಿಷತ್ ಅಂತಿತ್ತು. ಆ ವಿದ್ಯಾರ್ಥಿ ಪರಿಷತ್ತು, ಅಸ್ಸಾಂ ವಿದ್ಯಾರ್ಥಿ ಪರಿಷತ್ತು ತುಂಬ ಹೋರಾಟವನ್ನು ಮಾಡಿ ಸಾವು ನೋವುಗಳನ್ನು ಅನುಭವಿಸಿ ತಮ್ಮ ಒಂದು ರಾಜ್ಯವನ್ನು ಉಳಿಸ್ಕೊಳೋದ್ರಲ್ಲಿ ಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತು ಅದು ಎಲ್ಲಿ ಕೆಟ್ಟೋಗುತ್ತೆ ಅನ್ನೋವಂಥ ಒಂದು ಅಸ್ಸಾಂ ಗಣ ಪರಿಷತ್ ಅಂತ ಯಾವುದೋ ಇತ್ತು ಅವರು ಒಂದು ಬಾರಿ ಅಧಿಕಾರಕ್ಕೂ ಕೂಡ ಬಂದರು. ಆದರೆ ರಾಜಕೀಯ ಪಕ್ಷಗಳು ಅವರು ಎಲ್ಲ ಕಾಲಾನಂತರದಲ್ಲಿ ಅವ್ರದ್ದು ಇದಾಯಿತು. ಈಗ BJP ಸರ್ಕಾರ ಆಡಳಿತದಲ್ಲಿದೆ. ಆದರೆ ಹೇಮಂತ ಬಿಶ್ವ ಶರ್ಮಾ ಅವರು 5 ವರ್ಷದಲ್ಲಿ ಏನು ಕೆಲಸನೇ ಮಾಡಿಲ್ವಾ ಅಂತಂದರೆ, ನಾವು ಅಂಕಿಅಂಶಗಳನ್ನು ನೋಡುವಾಗ ಸಾಕಷ್ಟು ಕೆಲಸಗಳನ್ನು ಹೇಮಂತ ಬಿಶ್ವ ಶರ್ಮಾ ಅವರು ಮಾಡಿರ್ತಕ್ಕಂಥದ್ದು. ಸರಿಸುಮಾರು 2.5 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ಅಸ್ಸಾಂನಲ್ಲಿ ಒಂದು ಅಂಕಿಅಂಶಗಳ ಪ್ರಕಾರ 70 ಲಕ್ಷಕ್ಕಿಂತ ಹೆಚ್ಚಿನ ಅಕ್ರಮ ನುಸುಳುಕೋರರು ಅಲ್ಲಿ ವ್ಯವಸ್ಥಿತವಾಗಿ ತಳ ಊರಿದ್ದಾರೆ ಅನ್ನುವಂಥ ಅಂಕಿಅಂಶಗಳಿದೆ. ಆದರೆ ಇವ್ರನ್ನೆಲ್ಲ ಏಕಾಏಕಿ ಹೊರಗಡೆ ತೆಗೆದಾಕೋಕ್ಕಾಗಲ್ಲ. ಇದ್ರ ಹಿಂದೆ ಇದ್ದಂಥ ಸರ್ವಾನಂದ ಸೋನ್ವಾಲ್ ಅನ್ನುವಂಥ ಮುಖ್ಯಮಂತ್ರಿಗಳು ಕೂಡ BJPಯಲ್ಲಿ ಅಧಿಕಾರದಲ್ಲಿ ಉಳಿಬೇಕು ಅಂತ ಸಾಕಷ್ಟು ಕೆಲಸಗಳನ್ನು ಮಾಡಿದರು. ಹೇಮಂತ ಬಿಶ್ವ ಶರ್ಮಾ ಅವರು ಅದನ್ನು ಮುಂದುವರಿಸ್ಕೊಂಡ್ಬಂದು ಈಗ ಅದನ್ನೊಂದು ಉಚ್ಚಾಯ ಸ್ಥಿತಿಗೆ ತೊಗೊಂಡೋಗಿದ್ದಾರೆ ಅಂತ ಇವತ್ತಿನ ಅಂಕಿಅಂಶಗಳು ಹೇಳ್ತಾ ಇರೋದು. ಈಗ ಕಳೆದ ಚುನಾವಣೆಯಲ್ಲಿ BJP ಒಂದು ಪ್ರಮಾಣವನ್ನು ಮಾಡಿತ್ತು, 1 ಲಕ್ಷ ಉದ್ಯೋಗಗಳನ್ನು ಕೊಡ್ತೀವಿ ಅಂತ. ಅದು ಖಾಸಗಿ ಆಗಿರ್ಬೋದು, ಸರ್ಕಾರಿ ಉದ್ಯೋಗಗಳಾಗಿರ್ಬೋದು. ಆದರೆ ಈಗಿನ ಅಂಕಿಅಂಶಗಳೇನು ಹೇಳ್ತಿದೆ ಅಂದರೆ 1,65,000 ಉದ್ಯೋಗಗಳನ್ನು ನಿರುದ್ಯೋಗಿಗಳಿಗೆ ಅಸ್ಸಾಂನಲ್ಲಿ ಕೊಡಲಾಗಿದೆ ಅಂತ. ಮತ್ತು ಲಚಿತ್ ಬರ್ಪುಕನ್ ಅಂತ ಒಬ್ಬ ಹೋರಾಟಗಾರ ಇದ್ದ. ಅಂದರೆ ಅಹೋಮ್ ಡೈನೆಸ್ಟಿ ಅಂತ ಬರುತ್ತೆ, ಅಹೋಮ್ ಸಾಮ್ರಾಜ್ಯದ ಈತ ಲಚಿತ್ ಬರ್ಪುಕನು ತಾನು ಜೀವಂತವಾಗಿರೋವರೆಗೂ ಕೂಡ ಮೊಘಲರನ್ನು ಅಸ್ಸಾಂನ ಬಾರ್ಡ್ರ್ ದಾಟಕ್ಕೆ ಬಿಡಲಿಲ್ಲ. ಆ ರೀತಿಯಾದಂಥ ಶೌರ್ಯವನ್ನು ಮೆರೆದಂಥ ಅತ್ಯಂತ ಪರಾಕ್ರಮಿ. ಆತನ ಒಂದು ಪಾಠ ಕೂಡ ನಮ್ಮ ಇತಿಹಾಸದ ಪುಟಗಳಲ್ಲಿ ಯಾರಿಗೂ ಓದೋಕ್ಕೆ ಸಿಗ್ತಾ ಇರಲಿಲ್ಲ. ಅದನ್ನು ಇವತ್ತು ಉಚ್ಚಾಯ ಸ್ಥಿತಿಗೆ ತಗೊಂಡೋದಂಥ ಕೆಲಸವನ್ನು, ಅಂದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂದರೆ ಸಾಂಸ್ಕೃತಿಕವಾಗಿಯೂ ಐತಿಹಾಸಿಕವಾಗಿಯೂ ಮತ್ತು ಆಡಳಿತಾತ್ಮಕವಾಗಿಯೂ ಸಾಕಷ್ಟು ಕೆಲಸವನ್ನು ಹೇಮಂತ ಬಿಶ್ವ ಶರ್ಮಾ ಅವರು ಮಾಡಿದ್ದಾರೆ. ಆಡಳಿತದಲ್ಲಿ ಕಟುವಾದಂಥ ನಿರ್ಣಯಗಳನ್ನು ತಗೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಗಮನಕ್ಕೆ ಬರುತ್ತೆ. ಇದನ್ನು ದೇಶದ ಜನರು ಗಮನಿಸಬೇಕಾಗಿರೋದು. ಇದು ಕೇವಲ ಅಸ್ಸಾಂಗೆ ಸಂಬಂಧಪಟ್ಟಂಥ ವಿಷಯವಲ್ಲ. ದೇಶದ ಪ್ರತಿಯೊಬ್ಬ ಮತದಾರನು ಇದನ್ನೆಲ್ಲ ನೋಡಿದಾಗ ಮಾತ್ರ ದೇಶ ಅಂದರೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಆಮೇಲೆ ಲಚಿತ್ ಬರ್ಪುಕನ್ ಅವರ ಇತಿಹಾಸವನ್ನು ಇವತ್ತು ಪಠ್ಯಗಳಲ್ಲಿ ತರಲಾಗಿದೆ. ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿದೆ. ಮತ್ತು ಭೂಪೇನ್ ಹಜಾರಿಕಾ ಅನ್ನೋರು ಮತ್ತು ಗೋಪಿನಾಥ್ ಜಿ ಅನ್ನೋರಿಗೆ 2 ಭಾರತ ರತ್ನ ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಮತ್ತು ಬಿಹು, ಜುಮನ್ ಮತ್ತು ಜೋಡೋ ಸಮುದಾಯದ ಬಾಗುಂದ್ರ ಅಂತ ಹೇಳುವಂಥ ಸಾಂಪ್ರದಾಯಿಕ ನೃತ್ಯಗಳು, ಇವುಗಳನ್ನು ವಿಶ್ವ ದಾಖಲೆಯ ಪಟ್ಟಿಗೆ ತೊಗೊಂಡೋಗಿರ್ತಕ್ಕಂಥದ್ದು BJP ಮಾಡಿರುವಂತಹ ಒಂದು ಸಾಂಸ್ಕೃತಿಕವಾಗಿ ಅಳಿವಿನ ಅಂಚಿಗೆ ಹೋಗುವಂಥ ಒಂದು ಕಲೆಯನ್ನು ಉಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಮತ್ತು ಶಿವನ ಒಂದು ಮೂಲ ಸ್ಥಾನ ಏನಿತ್ತು ಅದು ಅಕ್ರಮ ವಲಸಿಗರ ತಾಣವಾಗಿ ಮಾರ್ಪಟ್ಟಿತ್ತು. ಅದನ್ನು ತೆಗೆದುಹಾಕಿ ಅಲ್ಲಿ ಒಂದು ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಮತ್ತು ಅಸ್ಸಾಂ ಆಂದೋಲನ, ನಾನು ಹೇಳಿದ್ನಲ್ಲ, ಅಸ್ಸಾಂ ಗಣ ಪರಿಷತ್ ಅಂತಿತ್ತು, ವಿದ್ಯಾರ್ಥಿಗಳು ಹೋರಾಟ, ಅದರಲ್ಲಿ ಹುತಾತ್ಮರಾದಂಥವ್ರಿಗೆ ಒಂದು ಸ್ಮಾರಕವನ್ನು ಕಟ್ಟೋದ್ರ ಮುಖಾಂತರ ಸ್ವಾಭಿಮಾನದ ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು ಇಲ್ಲಿ ಈ ಸಾಂಸ್ಕೃತಿಕವಾಗಿ ನಾವು ನೋಡುವಾಗ. ಮತ್ತು ಸಂಪರ್ಕ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಬೋಗಿಬೇಲ್ ಬ್ರಿಡ್ಜ್ ಅಂತಿದೆ, ಅರುಣಾಚಲ ಪ್ರದೇಶದಿಂದ ಈ ಕಡೆಗೆ ಅಸ್ಸಾಂನ ಕಡೆಗೆ ಬರುತ್ತಿದ್ದು. ಇದು ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆ. ಈ ಬೋಗಿಬೇಲ್ ಬ್ರಿಡ್ಜನ್ನು ಸಂಪೂರ್ಣ ಮಾಡಿಕೊಟ್ಟಿದ್ದಾರೆ ಹೇಮಂತ ಬಿಶ್ವ ಶರ್ಮಾ ಅವರು. ಮತ್ತು ಹಜಾರಿಕಾ ಮತ್ತು ಭಾಸ್ಕರ್ ಬ್ರಿಡ್ಜ್ ಅನ್ನುವಂಥ ಸಂಪರ್ಕ ಕೊಂಡಿಗಳನ್ನು ಮಾಡಿದ್ದಾರೆ. ಮತ್ತು IIMನ ಮತ್ತು ಏಮ್ಸ್ಗಳನ್ನು ಕೊಟ್ಟಿದ್ದಾರೆ ಅಸ್ಸಾಂಗೆ. ಮತ್ತು ಎಕ್ಸ್ಪ್ರೆಸ್ ಹೈವೇಗೆ ಮೊನ್ನೆ ಅಷ್ಟೇ ಇವರು ನರೇಂದ್ರ ಮೋದಿಯವರು ಶಂಕುಸ್ಥಾಪನೆಯನ್ನು ಮಾಡಿದ್ರು. ಮತ್ತು ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಒಂದು ಹಬ್ಬನ್ನು ಮಾಡುವಂಥ ಪ್ರಯತ್ನದಲ್ಲಿ ಇವತ್ತು ಅಸ್ಸಾಂ ಸರ್ಕಾರ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಈ 1.5 ಲಕ್ಷ ಎಕರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಬೀಗಾಸ್ ಅಂತೇನೋ ಕರೀತಾರೆ. 1.5 ಲಕ್ಷ ಎಕರೆ ಭೂಮಿಯಲ್ಲಿ ಅಕ್ರಮ ವಲಸಿಗರು ವಶಪಡಿಸ್ಕೊಂಡಿದ್ರು. ಅರಣ್ಯ ಪ್ರದೇಶದಲ್ಲಿರ್ಬೋದು, ಗಡಿಯ ಅಂಚುಗಳಲ್ಲಿರ್ಬೋದು. ಅದರಲ್ಲಿ ಡೂಬ್ರಿ, ದಾರ್ಪೇಟ್, ಮೋರ್ಪೇಟ್ ಮತ್ತು ದರಾಂಗ್, ಗೋಗೈಗಾಂವ್, ನೌಗಾಂವ್, ಗೋಲ್ಪಾಡ, ಕಾಂಜಿರಂಗ ಅರಣ್ಯ ಪ್ರದೇಶದಲ್ಲಿ ಇವರೆಲ್ಲ ಭೂ ಒತ್ತುವರಿಯನ್ನು ಮಾಡಿದರು. ಅದನ್ನು ಯಾವುದೇ ಮುಲಾಜಿಲ್ಲದೆ
ಎಲ್ಲವನ್ನು ಕಿತ್ಕೊಂಡಿದ್ದಾರೆ. SIR ಅಲ್ಲಿ ಹಲವಾರು ಇವರನ್ನು ಅಕ್ರಮ ವಲಸಿಗರು ಅಂದರೆ ಈ ಬಾಂಗ್ಲಾದೇಶದ ವಲಸಿಗರನ್ನು ಮಿಯಾ ಮುಸಲ್ಮಾನರು ಅಂತ ಕರೀತಾರೆ. ಅದು ಎಷ್ಟು ಸೂಕ್ತವೋ ನನಗೆ ಗೊತ್ತಿಲ್ಲ. ಆದರೆ 70 ಲಕ್ಷಕ್ಕೂ ಮೀರಿದಂಥವ್ರು ಇದ್ದಾರೆ. ಹೇಮಂತ ಬಿಶ್ವ ಶರ್ಮಾ ಅವರು ಒಂದೇ ವಾಕ್ಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. 70 ಲಕ್ಷ ಜನರನ್ನು ಹೊರಗಡೆ ಹಾಕುವಂಥ ಟ್ರೈನ್ ಭಾರತದಲ್ಲಿಲ್ಲ, ಆದರೆ ಅವರಾಗೆ ದೇಶ ಬಿಟ್ಟು ಹೋಗುವಂಥ ಪ್ರಸಂಗವನ್ನು ನಾವು ಪ್ರಮೇಯವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ. ಅದು ಹೇಗೆ ಅನ್ನೋದು ಕಾಲನೇ ಉತ್ತರ ಹೇಳುತ್ತೆ. ಒಂದು, ಸವಲತ್ತುಗಳನ್ನು ಕಡಿತಗೊಳಿಸ್ತಾರೆ, ಮತಪಟ್ಟಿಯಿಂದ ಅವರ ಹೆಸರುಗಳನ್ನು ತೆಗಿತಾರೆ, ಅಕ್ರಮವಾಗಿ ವಶಪಡಿಸಿಕೊಂಡಿರುವಂಥ ಜಾಗಗಳನ್ನು ಕಿತ್ಕೊಳ್ತಾರೆ, ಮತ್ತು ಯಾರಾದರೂ ನೇರವಾಗಿ ಕಣ್ಣಿಗೆ ಬಿದ್ದರೆ ಅವರನ್ನು ಡಿಪೋರ್ಟ್ ಮಾಡ್ತಾರೆ, ನ್ಯಾಯಾಂಗದ ವ್ಯವಸ್ಥೆ ಕೊಡ್ತಾರೆ, ಅಥವಾ ಪುನರ್ವಸತಿ ಕೇಂದ್ರಗಳಲ್ಲಿ ಬಿಟ್ಟು ಬರ್ತಾರೆ. ಇಷ್ಟನ್ನೇ ಮಾಡೋಕ್ಕಾಗುತ್ತೆ. ಇದಕ್ಕೆಲ್ಲ ಹೆದರಿ ಯಾರ್ಯಾರು ಅಕ್ರಮವಾಗಿ ವಲಸೆವಾಗಿದ್ದಾರೋ ಅವ್ರು ಬೇರೆ ರಾಜ್ಯಗಳಿಗೆ ಓಡೋಗ್ಬೋದು ಅಥವಾ ಅವ್ರ ದೇಶಕ್ಕೆ ಓಡೋಗ್ಬೋದು. ಅದು ಅಕ್ರಮ ವಲಸಿಗರಿಗೆ ಬಿಟ್ಟಂಥ ವಿಚಾರ ಅನ್ನುವಂಥ ಸಂಗತಿ ಇಲ್ಲಿ ಅಡಗಿದೆ. ಮತ್ತು ಈ ವಸುಂಧರಾ ಅಂತ, ಮಿಷನ್ ವಸುಂಧರಾ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಗೊಂಬಂದರು. ಇದರಲ್ಲಿ ಬುಡಕಟ್ಟು ಜನಾಂಗಗಳಿದ್ದಾರೆ. ಕೆಲವರು ಅಹೋಮ್ ಇರ್ಬೋದು, ಜುನಿಯಾ ಇರ್ಬೋದು, ಪಾಠಕ ಇರ್ಬೋದು, ಗೋಪಾಠಕ್ ಇರ್ಬೋದು, ರಾಜವಂಶಿ ಇರ್ಬೋದು. ಇಂಥ ಸಮುದಾಯದವ್ರಿಗೆ ಪಾಪ ಭೂಮಿನೇ ಇರ್ತಾಯಿರಲಿಲ್ಲ. ಮತ್ತು ಈಗ ಟೀ ತೋಟಗಳಲ್ಲಿ ಎಲೆಯನ್ನು ಬಿಡಿಸ್ಲಿಕ್ಕೆ ಹೋಗ್ತಾರಲ್ಲ, ಟೀ ಎಲೆಗಳನ್ನು, ಅವ್ರನ್ನ ಚಾಯ್ ಸಮುದಾಯ ಅಂತ ಕರೀತಾರೆ. ಈ ರೀತಿಯಾಗಿ ಆದಿವಾಸಿಗಳನ್ನು ಹೊರತುಪಡಿಸಿ, ಬುಡಕಟ್ಟು ಜನಾಂಗದವ್ರನ್ನ ಹೊರತುಪಡಿಸಿ ಇಂಥ ಅಂದರೆ ಸಮುದಾಯಗಳಿಗೆ ಭೂಮಿಯನ್ನು ಕೊಡಲಾಗಿದೆ, ಅಂದರೆ ಅವ್ರಿಗೆ ಜೀವಿಸುವ ಹಕ್ಕನ್ನು ಕೊಡಲಾಗಿದೆ ಅಂತ ಸಮೀಕ್ಷೆಗಳು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಅಸ್ಸಾಂ ರಾಜ್ಯ ಏನಿದೆ, ಪಶ್ಚಿಮ ಬಂಗಾಳಕ್ಕೆ 263 ಕಿಲೋಮೀಟ್ರ್ಗಳ ಒಂದು ಗಡಿಯನ್ನು ಹಂಚ್ಕೊಳುತ್ತೆ. ಅದರಲ್ಲಿ ಧೂಬ್ರಿ, ದಕ್ಷಿಣ ಸಲ್ವಾರ್ ಅನ್ನೋಂಥ ಒಂದು ಜಿಲ್ಲೆ, ಕರೀಂಗಂಜ್ ಅನ್ನೋದು ಒಂದು, ಮತ್ತು ಕಾಕ್ರಜಾರ್ ಅನ್ನುವಂಥ 4 ಜಿಲ್ಲೆಗಳು ಈ ಗಡಿಯನ್ನು ಹಂಚ್ಕೊಂಡಿದೆ. ಇದೆಲ್ಲವನ್ನು ನೋಡುವಾಗ ಅಕ್ರಮ ನುಸುಳುಕೋರರು ಒಳಗಡೆ ನುಸುಳಿ ಅಸ್ಸಾಂನಲ್ಲಿ ನೆಲೆಯನ್ನು ಕಂಡುಕೊಂಡು ಮತದಾನದ ಹಕ್ಕನ್ನು ಪಡ್ಕೊಂಡು ಮುಂದೆ ಯಾವತ್ತು ರಾಷ್ಟ್ರೀಯವಾದಿ ಸರ್ಕಾರ ಇಲ್ಲಿ ಬರಲೇಬಾರ್ದು ಅನ್ನುವಂತಹ ಒಂದು ದೂರಗಾಮಿ ಯೋಚನೆಯನ್ನು, ಒಂದು ಸಂಚನ್ನು ರೂಪಿಸಿರ್ತಕ್ಕಂಥದ್ದು ಸುಸ್ಪಷ್ಟ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಅಸ್ಸಾಂನ ರಾಜಕೀಯ ಚಿತ್ರಣ ತುಂಬ ಭಯಾನಕವಾಗಿದೆ. ಒಂದೇ ಒಂದು ಬಾರಿಯಲ್ಲಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸುವಂಥ ಸರ್ಕಾರ ಬರಲಿಲ್ಲ ಅಂದರೆ, ರಾಜ್ಯವನ್ನು ಅಕ್ರಮ ನುಸುಳುಕೋರರ ಒಂದು ತಾಣವನ್ನಾಗಿ ಮಾಡೋದಕ್ಕೆ ಬಿಡಬಾರ್ದು ಅನ್ನುವಂಥ ಸರ್ಕಾರ ಬರಲಿಲ್ಲ ಅಂದರೆ ಮುಗ್ದೇ ಹೋಯ್ತು ಕತೆ. ಇನ್ನೊಂದು 10-20% ಜನ ಏನಾದರೂ ಜಾಸ್ತಿ ಆಗೋದ್ರೆ ಮುಂದೆ ಅಲ್ಲಿ ಯಾವತ್ತಿಗೂ ಕೂಡ ಈ ದೇಶದ ಮೂಲ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಸರ್ಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತೇಳಿದರೆ ಇಂದಿನ ಸಮೀಕ್ಷೆಗಳು ಹೇಳ್ತಾ ಇರತಕ್ಕಂಥದ್ದು ಅದೇನೆ. ಅಸ್ಸಾಮು 40-45 ಸ್ವಲ್ಪ ಸರಿ ಮಾಡಿ, ಸಮೀಕ್ಷೆಗಳು ಹೇಳ್ತಾ ಇರತಕ್ಕಂಥದ್ದು ಇದನ್ನೇ. ಅಸ್ಸಾಂನ ಚುನಾವಣೆಯಲ್ಲಿ ಈ ಬಾರಿ ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ 40-45% ಮತಗಳನ್ನು ಪಡ್ಕೊಳ್ಬೋದು ಅಂತ ಸಮೀಕ್ಷೆ ಹೇಳ್ತಿರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ 30-35% ಮತಗಳನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನುಳಿದ ಮತಗಳನ್ನು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಪಡ್ಕೊಳ್ತವೆ ಅಂತ. ಹಾಗಾಗಿ ನಾವು ನೋಡೋಣ. ಈಗ ಇಲ್ಲಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಏನಾದರೂ NDA ಮೈತ್ರಿಕೂಟ ಜಯಬೇರಿಯನ್ನು ಬಾರಿಸಿದರೆ ಈ ಚುನಾವಣೆಗೆ ಒಂದು ಅರ್ಥ ಬರುತ್ತೆ. ಯಾಕೆ ಅಂದರೆ ಒಂದು ಬಹಳ ಪ್ರಮುಖವಾದಂತಹ ಒಂದು ರಾಷ್ಟ್ರೀಯ ವಿಚಾರಧಾರೆಗೆ ಅನುಕೂಲ ಸಿಂಧುವಾಗಿರುವಂತಹ ಒಂದು ವಿಷಯ ಮುನ್ನೆಲೆಗೆ ಬರುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಅಕ್ರಮ ವಲಸಿಗರ ಮುಕ್ತರನ್ನು ಓಡಿಸಿ ಅಕ್ರಮ ವಲಸಿಗರ ಮುಕ್ತ ದೇಶವನ್ನಾಗಿ ಭಾರತವನ್ನು ಮಾಡುವಂಥ ಒಂದು ಸಂಕಲ್ಪ. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಬಿಹಾರದ ಎಲೆಕ್ಷನನ್ನು ಗೆಲ್ಲಲಾಗಿದೆ. ಈಗ ಅಸ್ಸಾಮು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಏನಾದರೂ NDA ಮೈತ್ರಿಕೂಟ ಏನಾದರೂ ಜಯಬೇರಿಯನ್ನು ಬಾರಿಸಿದರೆ ಬಹುಮತದಿಂದ, ಸ್ಪಷ್ಟ ಬಹುಮತದಿಂದ, ಒಂದು ಸಾಧ್ಯತೆಯನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೇಳಿದ್ರೆ, ಮಮತಾ ದೀದಿಯವರು ಎಷ್ಟೆಲ್ಲ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ, ಸ್ವಾಯತ್ತ ಸಂಸ್ಥೆಗಳ ಮೇಲೆ ಗೂಬೆಯನ್ನು ಕೂರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರಲ್ಲ ಇವರು. ಅಂದರೆ ED ಅವರು ಆಕ್ರಮಣ ಮಾಡಿದಾಗ ಅಲ್ಲಿಗೆ ನೇರವಾಗಿ ನುಗ್ಗಿ ಅಲ್ಲಿದ್ದಂಥ ಮೂಲ ದಾಖಲೆಗಳನ್ನು ಎತ್ಕೊಂಡು ಓಡೋದಂಥ ಅಮ್ಮ. ಆಮೇಲೆ ರಾಷ್ಟ್ರಪತಿಗಳು ಭೇಟಿ ಕೊಟ್ಟಾಗ ಎಲ್ಲಿಗೆ, ಪಶ್ಚಿಮ ಬಂಗಾಳಕ್ಕೆ, ಅಂದರೆ ಸಿಲಿಗುರಿ ಕಾರಿಡಾರ್ಗೆ ಯಾವುದೋ ಒಂದು ಚಲನಚಿತ್ರೋತ್ಸವದ ಏನೋ ಒಂದು ಕಾರ್ಯಕ್ರಮ ನಡೆಯುವಾಗ ಆದಿವಾಸಿ ಭಾಷೆಗಳದ್ದು
ಇದು ಚಲನಚಿತ್ರೋತ್ಸವ ನಡೆಯುವಾಗ ಯಾವುದೇ ಒಂದು ಕಾರ್ಯಪದ್ಧತಿಯನ್ನು ಪಾಲಿಸಲಿಲ್ಲ. ಯಾವೊಬ್ಬ ಅಧಿಕಾರಿಯೂ, ಮುಖ್ಯಮಂತ್ರಿಯೂ, ರಾಜ್ಯಪಾಲರ ಸಮೇತ ಯಾರೂ ಅಲ್ಲಿ ಉಪಸ್ಥಿತಿ ಇರಲಿಲ್ಲ. ಈಗ ರಾಷ್ಟ್ರಪತಿಗಳ ಭವನಕ್ಕೆ ಈ ಅಮ್ಮ 2 ಬಾರಿ ಪತ್ರವನ್ನು ಬರೀತಿದ್ದಾರೆ ಮಮತಾ ದೀದಿಯವರು, ನನಗೆ ಭೇಟಿಗೆ ಅವಕಾಶವನ್ನು ಕೊಡಿ ಅಂತ. ಆಮೇಲೆ SIR ಮಾಡಿದಾಗ ಇದು ಮುಸಲ್ಮಾನರನ್ನ ಟಾರ್ಗೆಟ್ ಆಗಿ ಮಾಡ್ತಾ ಇರುವಂಥದ್ದು. SIR ಅಂದರೆ ಮತಪಟ್ಟಿಯ ತೀವ್ರ ಪರಿಷ್ಕರಣೆ, ಮುಸಲ್ಮಾನರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿ ಅವರ ಮತದಾನದ ಹಕ್ಕನ್ನು ಕಸಿತಿದ್ದಾರೆ ಅಂತೆಲ್ಲ ಇವರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಇದು ಹೋರಾಟ ಅನ್ಬೇಕೋ ಓಲೈಕೆ ಅನ್ಬೇಕೋ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಹಾಗಾಗಿ ಅಷ್ಟು ಸಾಲದು ಅಂತ ಸುಪ್ರೀಂ ಕೋರ್ಟ್ನ ಕಥವನ್ನು ತಟ್ಟಿದ್ದಲ್ಲದೆ ಇವರು ಅಲ್ಲಿ ವಾದವನ್ನು ಕೂಡ ಮಂಡನೆ ಮಾಡಿಬಿಟ್ಟು ಬಂದರು. ಇಂಥ ಎಲ್ಲ ಗಂಭೀರವಾದ ವಿಚಾರ ಇದೆ. ಯಾವಾಗ ನೀತಿ ಸಂಹಿತೆ ಜಾರಿ ಬರುತ್ತೆ ಅನ್ನೋಂಥ ಅರ್ಧ ಗಂಟೆ ಮುಂಚೆ ಅರ್ಚಕರಿಗೆ ಕೊಡುವಂಥ ಸಂಬಳವನ್ನು ಮತ್ತು ಮುಲ್ಲಾ ಮೌಲ್ವಿಗಳು ಕೊಡುವಂಥ ಸಂಬಳನೂ ಕೂಡ ಜಾಸ್ತಿ ಮಾಡಿಬಿಟ್ರು. ನೋಡಿ ಇವರ ಓಲೈಕೆಯ ವಿಧಾನ ಯಾವ ರೀತಿಯಾಗಿದೆ ಅಂತ. ಹಾಗಾಗಿ ಓಲೈಕೆಗೋಸ್ಕರ ಇವ್ರು ಏನು ಬೇಕಾದರೂ ಮಾಡ್ತಾರೆ. ಇಷ್ಟು ದಿನಗಳ ಕಾಲ ಕಾಣದೇ ಇದ್ದಂಥ ದುರ್ಗಾದೇವಿಯ ಮಂದಿರವನ್ನು ಕಟ್ಟೋಕ್ಕೆ ಹೊರಟಂಥವ್ರು ಈಗ ಬೆಲ್ಡಾಂಗ ಅಂತ ಹೇಳುವಂಥ ಒಂದು ಜಾಗದಲ್ಲಿ ಒಬ್ಬ ಮುಸಲ್ಮಾನ್ ಶಾಸಕ ಇವತ್ತು ಮಸೀದಿಯನ್ನು ಕಟ್ತೀಯಾನೆ, ಬಾಬರ್ನ ಮಸೀದಿಯನ್ನು. ಇದು ಪಶ್ಚಿಮ ಬಂಗಾಳದ ರಾಜಕೀಯದ ಚಿತ್ರಣ. ಹಾಗಾಗಿ ಈ ಚುನಾವಣೆಯಲ್ಲಿ ಏನಾದರೂ NDA ಮೈತ್ರಿಕೂಟ ಸ್ಪಷ್ಟವಾದ ಬಹುಮತವನ್ನು ಬಂದರೆ ಏನಾಗುತ್ತೆ ಅಂತೇಳಿದ್ರೆ, ನಾನೀಗ ಅಸ್ಸಾಂನ 4 ಜಿಲ್ಲೆಗಳನ್ನು ಹೇಳನಲ್ಲ, 24 ಇದು ಧೂಬ್ರಿ ಮತ್ತು ಕಾಕ್ರಜಾರು ಮತ್ತು ಕರೀಂಗಂಜು ಈ ಜಿಲ್ಲೆಗಳಲ್ಲಿ, ದಕ್ಷಿಣ ಸಲ್ವಾರು ಈ ಜಿಲ್ಲೆಗಳನ್ನು ಸೇರಿಸ್ಕೊಂಡು, ಮತ್ತು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದು, ಮಾಲ್ಡಾ, 24 ಪರಗಣ ಈ ಜಿಲ್ಲೆಗಳನ್ನು ಸೇರಿಸ್ಕೊಂಡು, ಅಂದರೆ ಆಯಾ ಒಂದು ಜಿಲ್ಲೆಗಳಲ್ಲಿ ಗಡಿಗೆ, ಬಾಂಗ್ಲಾದೇಶದ ಗಡಿಗೆ, ಸಿಲಿಗುರಿ ಈ ಕಡೆ ಎಲ್ಲ ಬಾಂಗ್ಲಾದೇಶದ ಗಡಿಗೆ ಯಾವ ವಿಧಾನಸಭಾ ಕ್ಷೇತ್ರಗಳು ಹೊಂದ್ಕೊಂಡಿದ್ದಾವೋ ಅವುಗಳನ್ನು ಕೇಂದ್ರಾಡಳಿತ ಪ್ರದೇಶ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಇದರಿಂದ ಭಾರತಕ್ಕೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡೋಣ. ನೋಡಿ, ಇವತ್ತು ಸರ್ಕಾರದ ಅಂಕಿಅಂಶಗಳು ಏನು ಬೇಕಾದರೂ ಹೇಳ್ತಿರ್ಬೋದು, ಆದರೆ ನಾನು ತುಂಬ ತಳಮಟ್ಟದಲ್ಲಿ ಅಧ್ಯಯನ ಮಾಡಿದಂತೆ ಹಳ್ಳಿಗೂ ಅಕ್ರಮ ವಲಸಿಗರು ತಲುಪಿದ್ದಾರೆ ಅಂತಕ್ಕಂಥದ್ದು ಸುಸ್ಪಷ್ಟ ಇದೆ. ನಮ್ಮ ದೊಡ್ಡಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಯಾವ ಗ್ರಾಮಾಂತರ ಪ್ರದೇಶದ ನೀವು ಮದರಸಾಗಳಲ್ಲಿ ಹೋಗಿ ನೋಡಿದ್ರು ಕೂಡ ಅಕ್ರಮ ವಲಸಿಗರು ತುಂಬಿ ತುಳುಕ್ತಿದ್ದಾರೆ ಅಂತಕ್ಕಂಥದ್ದು ಸುಸ್ಪಷ್ಟ. ಆದರೆ ಸರ್ಕಾರಗಳು ರಾಜಕೀಯದ ಉದ್ದೇಶದಿಂದ, ತುಷ್ಟೀಕರಣದ ಉದ್ದೇಶದಿಂದ ಅದನ್ನೆಲ್ಲೂ ಬಹಿರಂಗಪಡಿಸೋಕ್ಕೆ ಹೋಗಲ್ಲ. ಹಾಗಾಗಿ ಒಂದು ಅಂದಾಜಿನ ಪ್ರಕಾರ 4 ರಿಂದ 5 ಕೋಟಿ ಜನ ಅಕ್ರಮ ವಲಸಿಗರು ಇವತ್ತು ತುಂಬಿದ್ದಾರೆ. ಇದನ್ನು ಅಂದರೆ ಈಗ ಏನು ಮಮತಾ ದೀದಿ ಹೇಳ್ತಿದ್ರಲ್ಲ, 565 ಕಿಲೋಮೀಟ್ರು ಬಾರ್ಡರ್ಗೆ ಭೂಮಿಯನ್ನೇ ವಶಪಡಿಸ್ಕೊಳ್ಳಿಲ್ಲ ಇವರು, ಬಾಂಗ್ಲಾದೇಶದ ಗಡಿಗೆ ಅಂಟ್ಕೊಂಡಂಗೆ. ಇದು ಬೆಂಗಾಳಿ ಅಸ್ಮಿತೆ ಅಂತ ಇವರು ಬಾಯ್ ಬಡ್ಕೊಳ್ತಿದ್ರು ಮಮತಾ ದೀದಿಯವರು. ಹಾಗಾಗಿ ಆ ಬಾರ್ಡರ್ ನಿರ್ಮಾಣ ಆಗಬೇಕು, ಸಿಲಿಗುರಿ ಕಾರಿಡಾರ್ ಏನಿದೆ ಅದು ಸುರಕ್ಷಿತ ಆಗಬೇಕು, ಅಕ್ರಮ ವಲಸಿಗರನ್ನು ಪುನರ್ವಸತಿ ಕೇಂದ್ರ ಅಂದರೆ ಡಿಪೋರ್ಟ್ ಸೆಂಟರ್ಗಳಲ್ಲಿ ತೊಗೊಂಡೋಗಿ ಹಾಕಬೇಕು. ಇದೆಲ್ಲ ನಡಿಬೇಕು ಅಂತ ಹೇಳಿದ್ರೆ ಅಸ್ಸಾಮು ಮತ್ತು ಪಶ್ಚಿಮ ಬಂಗಾಳದಲ್ಲಿ NDA ಮೈತ್ರಿಕೂಟ ಅಧಿಕಾರವನ್ನು ಪಡಿಬೇಕಾಗಿರತಕ್ಕಂಥದ್ದು ಅತ್ಯವಶ್ಯಕವಾಗಿ ದೇಶಕ್ಕೆ ಬೇಕಾಗಿರುವಂಥ ವಿಷಯ. ಇಲ್ಲ ಅಂತೇಳಿದ್ರೆ ಬಾಂಗ್ಲಾದೇಶ ಮಗ್ಗುಲ ಮುಳ್ಳಾಗಿ ಭಾರತವನ್ನು ಕಾಡುವಂತಹ ಮತ್ತು ಸಿಲಿಗುರಿ ಕಾರಿಡಾರನ್ನು ಭಾರತದಿಂದ ಬೇರ್ಪಡಿಸುವಂತಹ ಕಾಲ ದೂರ ಇಲ್ಲ ಅಂತೇಳ್ಬೋದು. ಯಾಕೆ ಅಂತೇಳಿದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹುಮತದ ಆಧಾರದ ಮೇಲೇ ಸರ್ಕಾರಗಳು ನಡೀತಕ್ಕಂಥದ್ದು. ಹಾಗಾಗಿ ಇವರು ನಾರ್ತ್ ಈಸ್ಟಲ್ಲಿ ಯಥೇಚ್ಛವಾಗಿ ತುಂಬೋಗಿದ್ದಾರೆ, ಇವ್ರನ್ನೆಲ್ಲ ಡಿಪೋರ್ಟ್ ಮಾಡಬೇಕು. ಅದಕ್ಕೆ ಅಸ್ಸಾಂ ಸರ್ಕಾರ ಏನು ಮಾಡ್ತು ಅಂತೇಳಿದ್ರೆ 1950ನೇ ಇಸ್ವಿಯ ಒಂದು ಕಾನೂನನ್ನು ಪುನರ್ಜಾರಿಗೆ ತೊಗೊಂಬಂದಿದೆ, ದ ಇಮಿಗ್ರೇಷನ್ ಎಕ್ಸ್ಪ್ಲೋಷನ್ ಆ್ಯಕ್ಟ್ ಅಸ್ಸಾಂ 1950 ಅಂತ. ಇದರ ಅಂಡರಲ್ಲಿ ಏನಾಗುತ್ತೆ ಅಂದರೆ, ಇವನು ವಿದೇಶಿ ಅಕ್ರಮ ವಲಸಿಗ ಅಂತ ಗೊತ್ತಾಗೋದ್ರೆ ಅವನ್ನ ನ್ಯಾಯಾಲಯದ ಮತ್ತು ಪೊಲೀಸ್ ಇಲಾಖೆಯ ಸುಪರ್ದಿಗೆ ಕೊಡದೇನೆ ಅವನ್ನ ಏಕಾಏಕಿಯಾಗಿ 24 ಗಂಟೆಗಳ ಒಳಗಾಗಿ ರಾಜ್ಯದಿಂದ ಹೊರಗಡೆ ಹಾಕುವಂತಹ ಒಂದು ಕಾಯ್ದೆಯನ್ನು ಇವಾಗ ಮರು ಜಾರಿಗೆ ತಂದಿದ್ದಾರೆ ಹೇಮಂತ ಬಿಶ್ವಾ ಶರ್ಮಾ ಅವರು. ಹಾಗಾಗಿ ನಾನು ಮೊದಲೇ ಹೇಳ್ದಂಗೆ ಇದು ಗ್ಯಾಸ್ನ ಸಂಕಷ್ಟ ಇರೋದನ್ನು ಇವತ್ತು ಪ್ರಪಂಚ ಎಲ್ಲ ಎದುರಿಸ್ತಿದೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋ ಸೂಕ್ಷ್ಮ ವಿಷಯ ಏನಂದರೆ, ಬಾಂಗ್ಲಾದೇಶದ ಬಾರ್ಡ್ರು ಭದ್ರತೆ ಆಗಬೇಕು ಅನ್ನೋದಾದರೆ, ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಗಡೆ ಹಾಕಬೇಕಂದ್ರೆ ಬಾಂಗ್ಲಾದೇಶದ ಗಡಿಯನ್ನು ಸುತ್ತುವರೆದಂತೆ ಒಂದು ಕೇಂದ್ರಾಡಳಿತ ಪ್ರದೇಶ ಜಾರಿಗೆ ಬರಬೇಕಾಗಿರತಕ್ಕಂಥದ್ದು
ತೀರಾ ಅವಶ್ಯಕವಾಗಿ ಎದ್ದು ಕಾಣ್ತಿದೆ. ಅದಕ್ಕೆ ಪೀಠಿಕೆಯನ್ನು ಹಾಕಬೇಕು, ಅದನ್ನು ಜಾರಿಗೆ ತೊಗೊಂಬರ್ಬೇಕು ಅಂದರೆ NDA ಮೈತ್ರಿಕೂಟದ ಸರ್ಕಾರ ಅಥವಾ ಭಾಜಪ ಸರ್ಕಾರ ಅಧಿಕಾರ ಹಿಡಿಬೇಕಾಗಿರೋದು ಬಹುಮುಖ್ಯವಾಗುತ್ತೆ ಭಾರತಕ್ಕೆ. ಹಾಗಾಗಿ ಬೇರೆ ದೇಶದ ಜನಗಳು ಹೆಂಗೆ ನೈಜವಾದಂಥ ದೇಶ ಪ್ರೇಮವನ್ನು ಇಟ್ಕೊಂಡಿರ್ತಾರೋ, ಸುಳ್ಳು ಸುದ್ದಿಗಳಿಗೆ ವದಂತಿಗಳಿಗೆ ಕಿವಿಯನ್ನು ಕೊಡದೆ ತಮ್ಮ ಮತವನ್ನು ಒಂದು ಸಮರ್ಥ ನಾಯಕತ್ವಕ್ಕೆ ಕೊಡ್ತಾರೋ, ಆ ರೀತಿಯಾಗಿ ಭಾರತೀಯರು ಕೊಟ್ಟಾಗ ಈ ಎಲ್ಲ ಆಸೆಗಳು ಈಡೇರುತ್ತೆ, ಭಾರತ ಸುಭದ್ರ ಆಗುತ್ತೆ. ಮತ್ತು ಈ ಗ್ಯಾಸ್ನ ವಿಷಯದ ಅಪಪ್ರಚಾರವನ್ನು ಮಾಡಿಕೊಂಡು ಇವತ್ತು ಇಂಡಿ ಮೈತ್ರಿಕೂಟದ ನಾಯಕರು ಶರ್ಟ್ ಹರ್ಕೊಂಡು, ಬನೀನ್ ಹರ್ಕೊಂಡು, ಸಿಲಿಂಡರ್ಗಳಿಗೆ ಹೂನಾರಗಳನ್ನ ಹಾಕ್ಕೊಂಡು ಬೀದಿ ಅಲಿತೀಯಾರಲ್ರಿ. ನೈಜ ಚಿತ್ರಣ ಅನ್ನೋದು ಇವ್ರಿಗೆ ಗೊತ್ತಿದೆ, ಇವ್ರಿಗೇನು ಗೊತ್ತಿಲ್ವಾ? ಇದೇ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಬಹುಮತದ ಸರ್ಕಾರ ಇದ್ದಿದ್ರೆ ಏನು ಮಾಡ್ತಿತ್ತು ಅನ್ನೋಂಥ ಪ್ರಶ್ನೆನ ಕೇಳಬೇಕು. ಯಾಕೆ ಅಂತ ಹೇಳಿದ್ರೆ, ಇವರು ತೈಲೋತ್ಪನ್ನಗಳನ್ನು ಸ್ಟೋರೇಜ್ ಮಾಡೋದಕ್ಕೆ ಎಷ್ಟು ಸಮರ್ಥವಾಗಿ ಕೆಲಸ ಮಾಡಿದ್ರು 60 ವರ್ಷದಿಂದ ಅಂತ ಯಾರೊಬ್ಬರು ಕೇಳ್ತಾ ಇಲ್ಲ. ಮತ್ತು LPG ಸಿಲಿಂಡರ್ಗಳನ್ನೇನು ತೊಗೊಂಬಂದ್ಬಿಟ್ಟು ಸ್ಟೋರ್ ಮಾಡೋಕ್ಕಾಗಲ್ಲ, ನೇರವಾಗಿ ರೀಫಿಲ್ಲಿಂಗ್ ಮಾಡಬೇಕು, ಅದನ್ನು ಚೈನ್ ಲಿಂಕ್ನ ಮಾಡಬೇಕು. ಈಗ ಹಾರ್ಮೋಜ್ನಿಂದ ಬರ್ತಿದೆಯಲ್ಲ, 2 ಬಂದಿದೆಯಲ್ಲ, ಶಿವಾಲಿಕ್ಕು ಮತ್ತು ನಂದಾದೀಪ ಅನ್ನೋಂಥ 2 ಟ್ಯಾಂಕರ್ಸ್ ಬರ್ತಿದೆ. ಇವಾಗ ಇರಾನ್ ಕೂಡ ಸ್ಪಷ್ಟಪಡಿಸಿದೆ, ನಮ್ಮ ಶತ್ರು ರಾಷ್ಟ್ರಗಳಿಗೆ ಮಾತ್ರ ನಾವು ಜಾಗ ಬಿಡಲ್ಲ, ಮಿತ್ರ ರಾಷ್ಟ್ರಗಳಿಗೆ ಬಿಡ್ತೀವಿ ಅಂತ. ಆದರೆ ಇದೆಲ್ಲವೂ ಸುಧಾರಣೆ ಆಗೋಕ್ಕೆ 1, 2, 3 ತಿಂಗಳು ಆಗ್ಬೋದು. ಯುದ್ಧ ಎಷ್ಟು ದಿನ ನಡೆಯುತ್ತೆ ಯಾರ ಕೈಯಲ್ಲೂ ಇಲ್ಲ. ಆದರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ 5 ರಾಜ್ಯಗಳ ಚುನಾವಣೆಯನ್ನು, ಉಪಚುನಾವಣೆಗಳನ್ನು ಗೆಲ್ಲುವಂತಹ ಸತ್ವ ಪರೀಕ್ಷೆ ಮೋದಿಯವ್ರ ಮುಂದೆ ಇದೆಯೋ ಇಲ್ವೋ ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.